ಭಾರತವನ್ನ ನಮ್ಮನ್ನ ಮತ್ತಷ್ಟು ಕೆರಳಿಸಿದೆ. ಹೀಗಾಗಿ ಇದಕ್ಕೆ ತಕ್ಕ ಉತ್ತರವನ್ನೇ ಭಾರತ ನೀಡಿರುವಂಥದ್ದು. ಇನ್ನು ಅಮೃತ್ಸರದಲ್ಲಿ ಪಾಕ್ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿದೆ. ಅಮೃತ್ಸರದಲ್ಲಿ ಪಾಕಿಸ್ತಾನದ ಡ್ರೋನ್ ಅವಶೇಷಗಳು ಈಗ ಪತ್ತೆಯಾಗಿರುವಂಥದ್ದು. ಪಂಜಾಬ್ನ ಅಮೃತ್ಸರದಲ್ಲಿ ಡ್ರೋನ್ ಅವಶೇಷಗಳು ಪತ್ತೆಯಾಗಿವೆ. ಈ ಮೂಲಕ ಮತ್ತೊಂದು ಪಾಕ್ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿರುವಂಥದ್ದು. ಕ್ಷಣಾರ್ಧದಲ್ಲಿ ಅವರ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ, ಲಾಂಚ್ ಪ್ಯಾಡ್ಗಳನ್ನ, ಫೈಟರ್ ಜೆಟ್ಗಳನ್ನ ಭಾರತೀಯ ಸೇನೆ ನಮ್ಮ ಶಸ್ತ್ರಾಸ್ತ್ರಗಳು ಹೊಡೆದುರುಳಿಸ್ತಾ ಇದ್ದಾವೆ. ಹಾಗೆ ಈಗ ಅಮೃತ್ಸರದಲ್ಲಿ ಪಾಕ್ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿದೆ. ಒಂದಷ್ಟು ಅವಶೇಷಗಳು ಕೂಡ ಪತ್ತೆಯಾಗಿರುವಂಥದ್ದು. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಪಂಜಾಬ್ನ ಅಮೃತಸರದಲ್ಲಿ ಡ್ರೋನ್ ಅವಶೇಷಗಳ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸಬಹುದು. ಭಾರತ ಯಾವ ರೀತಿ ಹೊಡೆದುರುಳಿಸಿದೆ ಅನ್ನೋದ್ರ ಕುರಿತು ಕೂಡ ನೋಡಬಹುದು. ಇಷ್ಟೆಲ್ಲ ಆದರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲೀಲಿಲ್ಲ ಅಂದರೆ ತಕ್ಕ ಶಾಸ್ತಿಯನ್ನ ಮಾಡೋದಕ್ಕೆ ಭಾರತ ಸಿದ್ಧವಾಗಿದೆ. ಸುಮ್ಮನೆ ಇದ್ದೀವಿ ಅಂತಂದರೆ ನಮಗೆ ಏನು ಗೊತ್ತಿಲ್ಲ, ನಾವೇನು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ. ನಿಮ್ಮ ಥರ ನಾವು ಕಾಲಕ್ಕೆ ಎದುರುಕೊಂಡು ಜಗಳಕ್ಕೆ ಬರೋದಿಲ್ಲ ಅಂತ ಅರ್ಥ. ಸುಮ್ಮನಿದ್ರೆ ಸುಮ್ಮನಿರ್ತೀವಿ, ಇಲ್ಲ ಅಂತಂದರೆ ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತೀವಿ ಅಂತ ಕಳೆದ 2 ದಿನಗಳಿಂದ ನಡೀತಾ ಇರುವಂತಹ ಈ ಒಂದು ದಾಳಿಯೇ ಸಾಕ್ಷಿ. ಎಷ್ಟು ಕಳಿಸ್ತೀರಾ? 100, 200, 300, ಈಗಾಗಲೇ 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ರಾತ್ರಿಯಿಂದ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ, ಹೊಡೆದುರುಳಿಸಿದೆ. ಆಗಸದಲ್ಲಿ ಛಿದ್ರ ಮಾಡಿದ್ದೆ, ಉಡೀಸ್ ಮಾಡಿಬಿಟ್ಟಿದೆ. ಇಷ್ಟಾದರೂ ಕೂಡ ಬುದ್ಧಿ ಕಲ್ತಿಲ್ಲ. ನಿಮ್ಮಲ್ಲಿರೋ ಶಸ್ತ್ರಾಸ್ತ್ರಗಳನ್ನೆಲ್ಲವನ್ನೂ ಕೂಡ ನಮ್ಮ ಮೇಲೆ ಪ್ರಯೋಗ ಮಾಡೋದಕ್ಕೆ ಬಿಡ್ತೀರಾ? ನಿಮ್ಮಲ್ಲಿರೋ ಅಷ್ಟೂ ಸಾಮರ್ಥ್ಯವನ್ನು ನೀವು ತೋರಿಸ್ಕೊಳ್ತೀರಾ ಅಂತಂದರೆ ನಿಮಗಿಂತ ಡಬಲ್, ತ್ರಿಬಲ್, 10 ಪಟ್ಟು ಸಾಮರ್ಥ್ಯ ನಮ್ಮ ಭಾರತಕ್ಕಿರುವಂಥದ್ದು. ಹಾಗಿದ್ರೆ ನಾವು ಯಾವ ರೀತಿ ದಾಳಿಯನ್ನು ಮಾಡಬೇಡ. ಪಾಕಿಸ್ತಾನ ನೆನೆಸ್ಕೊಂಡ್ರೇ ಭಯ ಪಡಬೇಕು. ಈಗಾಗಲೇ ಭಾರತ ಕೊಡ್ತಾ ಇರುವಂತಹ ಪ್ರತಿ ದಾಳಿಗೆ, ಪ್ರತ್ಯುತ್ತರಕ್ಕೆ ಪಾಕಿಸ್ತಾನ ನಡುಗಿ ಹೋಗಿದೆ. ಆದರೂ ಕೂಡ ನಾವು ಭಯ ಪಟ್ಟಿಲ್ಲ ಅನ್ನೋ ರೀತಿ ವರ್ತಿಸ್ತಾ ಇರುವಂಥದ್ದು. ಯಾವ ದೇಶಗಳ ಸಪೋರ್ಟ್ ಇದೆ ನೋಡಿ. ಒಂದು ದಾಳಿ ಅಂತ ಬಂದಾಗ 2 ದೇಶಗಳ ನಡುವೆ ದಾಳಿ ಆಗಬೇಕು ಅಂತಂದರೆ ಇತರೆ ದೇಶಗಳ ಸಪೋರ್ಟ್ ಕೂಡ ಬಹಳ ಮುಖ್ಯ. ಆದರೆ ಪಾಕಿಸ್ತಾನಕ್ಕೆ ಚೀನಾ ಹೊರತುಪಡಿಸಿದ್ರೆ ಟರ್ಕಿಯಿಂದ ಒಂದಷ್ಟು ಶಸ್ತ್ರಾಸ್ತ್ರಗಳು ಬರ್ತಿದೆ ಅಂತ ಹೇಳಲಾಗ್ತಾ ಇದೆ. ಟರ್ಕಿ ನಾವು ಕೊಡ್ತಾ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಸಪೋಸ್ ಕೊಟ್ಟರು ಕೂಡ ಚೀನಾ, ಟರ್ಕಿಯ ಸಪೋರ್ಟ್ ಬಿಟ್ಟರೆ ಪಾಕಿಸ್ತಾನಕ್ಕೆ ಬೇರೆ ಇನ್ಯಾವ ದೇಶಗಳ ಸಪೋರ್ಟ್ ಇದೆ ಅಂದರೆ ಇಲ್ಲಿ ಪಾಕಿಸ್ತಾನ ಬೇಡ್ಕೊಳ್ತಾ ಇದೆ, ನಮಗೆ ಶಸ್ತ್ರಾಸ್ತ್ರಗಳನ್ನು ಕೊಡಿ, ನಮಗೆ ಆರ್ಥಿಕ ಸಹಾಯವನ್ನು ಮಾಡಿ, ನಾವು ಭಾರತವನ್ನು ಎದುರಾಕೊಂಡ್ಬಿಟ್ಟಿದ್ದೀವಿ, ಏನು ಮಾಡೋದಕ್ಕಾಗೋದಿಲ್ಲ ಅಂತ. ಬಟ್ ಬೇರೆ ದೇಶಗಳ ಸಪೋರ್ಟ್ ಇಲ್ಲ. ಯಾಕಂದರೆ ಎಲ್ಲ ದೇಶಗಳ ಸಪೋರ್ಟ್, ದೊಡ್ಡಣ್ಣ, ವಿಶ್ವದ ದೊಡ್ಡಣ್ಣ ಅಂತ ಅಮೇರಿಕಾ ಏನು ನಾವು ಕರಿತೀವಿ, ಅಮೇರಿಕಾ ಇರಬಹುದು, ರಷ್ಯಾ ಇರಬಹುದು, ಮಗದೊಂದು ಎಲ್ಲ ದೇಶಗಳ ಸಪೋರ್ಟ್ ನಮಗೇನೆ ಇರುವಂಥದ್ದು. ಸೊ ಹೀಗಾಗಿ ಪಾಕಿಸ್ತಾನದ ಬತ್ತಳಿಕೆಯಲ್ಲಿ ಏನೂ ಕೂಡ ಇಲ್ಲ. ಆದರೂ ಕೂಡ ಯಾವ ಧೈರ್ಯದ ಮೇಲೆ ಇವರು ಈ ಡ್ರೋನ್ ದಾಳಿಗಳನ್ನು ಮಾಡ್ತಾ ಇದ್ದಾರೆ, ಯಾವ ಧೈರ್ಯದ ಮೇಲೆ ಭಾರತೀಯ ನಾಗರಿಕರನ್ನು ಇವರು ಇಲ್ಲಿ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸ್ತಾ ಇದ್ದಾರೆ. ಭಾರತೀಯ ನಾಗರಿಕರನ್ನು ಗುರಿಯಾಗಿಸಿಕೊಂಡ್ರೆ ಭಾರತವನ್ನು ಮತ್ತಷ್ಟು ಕೆರಳಿಸಿದಂತೆ. ಭಾರತ ಒಂದು ಬಾರಿ ಏನಾದರೂ ತಿರುಗಿ ಬಿದ್ದರೆ ಇಡೀ ಪಾಕಿಸ್ತಾನವೇ ಧ್ವಂಸ ಆಗೋಗುತ್ತೆ, ಪುಡಿ ಪುಡಿ ಆಗೋಗುತ್ತೆ. ಹೀಗಾಗಿ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳಬೇಕು ಈಗಲಾದರೂ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಡ್ರೋನ್ ಶೆಲ್ ಇದು ನೀವೇನು ನೋಡ್ತಾ ಇದ್ದೀರಲ್ಲ, ಡ್ರೋನನ್ನು ಯಾವ ರೀತಿ ಹೊಡೆದುರುಳಿಸಿದೆ ಭಾರತ ಅಂತ ಆ ಒಂದು ಕುರಿತಾಗಿ ಕೂಡ ನೀವು ನೋಡಬಹುದು. ಇನ್ನು ಪಾಕ್ ಡ್ರೋನ್ ದಾಳಿ ವೇಳೆಯೇ ಭಾರತ ಹೊಡೆದುರುಳಿಸಿದ ಡ್ರೋನ್ಗಳ ಒಂದಷ್ಟು ದೃಶ್ಯಾವಳಿಗಳು ಕೂಡ ಸಿಗ್ತಾ ಇರುವಂಥದ್ದು. ಇನ್ನು ಭಾರತ ದಾಳಿಯಿಂದ ಈಗಾಗಲೇ ಬೆದರಿ ಬೆಂಡಾಗಿರೋ ಪಾಪಿ ಪಾಕಿಸ್ತಾನ ತಪ್ಪಿಸಿಕೊಳ್ಳೋದಕ್ಕೆ ನಾಗರಿಕ ವಿಮಾನಗಳನ್ನೇ ಗುರಾಣಿ ಬಳಸಿಕೊಳ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾರಾಟ ನಡೆಸಿ ಕರಾಚಿಯಿಂದ ಲಾಹೋರ್ಗೆ ರಾತ್ರಿಯಿಂದ 8 ರಿಂದ 9 ಗಂಟೆವರೆಗೂ ಕೂಡ ನಾಗರಿಕ ವಿಮಾನಗಳು ಹಾರಾಡಿವೆ.
ಈ ಮೂಲಕ ಪಾಕ್ನ ವಾಯು ಪ್ರದೇಶವನ್ನ ಮುಚ್ಚದೆ ಜನರ ಜೀವದ ಜೊತೆ ಚೆಲ್ಲಾಟವಾಡಿದೆ. ಅಲ್ಲಿನ ಜನ ಪಾಪ ನೆನೆಸ್ಕೊಂಡ್ರೇನೆ ನೋವಾಗುತ್ತೆ. ಏನೂ ಗೊತ್ತಿಲ್ಲದಿರುವಂತಹ ನಾಗರಿಕರು, ತಮ್ಮ ಪಾಡಿಗೆ ತಾವು ಜೀವನ ಸಾಗಿಸ್ತಾ ಇದ್ದಂತಹ ಜನರು ಈಗ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಪಾಕಿಸ್ತಾನ ಸರ್ಕಾರದ ಈ ಒಂದು ಕೃತ್ಯಕ್ಕೆ ಅಲ್ಲಿನ ಜನರೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಭಾರತವನ್ನು ಯಾಕೆ ಎದುರು ಹಾಕೊಳ್ತೀರಿ? ಯಾಕೆ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತೀವಿ? ಅಷ್ಟೊಂದು ಸಾಮರ್ಥ್ಯ ನಮ್ಮಲ್ಲಿ ಇದೆಯಾ? ಸಾಮರ್ಥ್ಯ ನಮ್ಮಲ್ಲಿಲ್ಲ ಅಂತ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನದ ದಾಳಿ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲಿ ಸಭೆ ಮೇಲೆ ಸಭೆಯನ್ನ ರಾತ್ರಿಯಿಂದ ನಡೆಸಲಾಗ್ತಾ ಇರುವಂಥದ್ದು. ರಾತ್ರಿ ಕೂಡ 3 ಗಂಟೆಗಳ ಕಾಲ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ. 3 ಸೇನಾ ಮುಖ್ಯಸ್ಥರು ಹಾಗೆ NSA ಅಜಿತ್ ದೋವಲ್ ಜೊತೆ ಮೋದಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ. ಇದಾದ ಬಳಿಕ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಯೂ ಕೂಡ ಪ್ರತ್ಯೇಕವಾಗಿ ಮೋದಿ ಮಾತುಕತೆ ನಡೆಸಿದ್ದಾರೆ ಅನ್ನೋದ್ರ ಕುರಿತು ಅಪ್ಡೇಟ್ ಇರುವಂಥದ್ದು. ಒಟ್ನಲ್ಲಿ ಸುಮ್ಮನಿರೋದಕ್ಕಾಗದೆ ಸುಮ್ಮನೆ ಕಾಲ್ ಕೆದರ್ಕೊಂಡು ಭಾರತದ ಮೇಲೆ ದಾಳಿಗೆ ಹೊಂಚ ಹಾಕಿದಂತಹ ಪಾಕಿಸ್ತಾನ ಬಾಲ ಸುಟ್ಟ ಬೆಕ್ಕಿನಂತಾಗಿದೆ. ಇನ್ನು ಮೊಂಡಾಟ ಏನಾದರೂ ಮುಂದುವರಿಸಿದ್ರೆ ಪಾಕಿಸ್ತಾನದ ರೆಕ್ಕೆ ಪುಕ್ಕಗಳು ಕಟ್ಟಾಗೋದು ಖಚಿತ, ಕನ್ಫರ್ಮ್. ಪಾಕಿಸ್ತಾನವನ್ನ ಪಂಚರ್ ಮಾಡೋಕೆ ಭಾರತ ಸೇನೆ ಸರ್ವಸನ್ನದ್ಧ ಆಗಿದೆ. ಪಾಕಿಸ್ತಾನ ಇನ್ನಾದರೂ ಸುಮ್ಮನೆ ಇರಲಿಲ್ಲ ಅಂತಂದರೆ ಪಾಕಿಸ್ತಾನದ ರೆಕ್ಕೆ ಪುಕ್ಕಗಳನ್ನು ಕಟ್ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದರ ಕುರಿತಾಗಿ ರಾತ್ರಿನೇ ಮಹತ್ವದ ಹೈ ವೋಲ್ಟೇಜ್ ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿ ನಡೆಸಿದ್ದಾರೆ. ಅವರ ನಿವಾಸದಲ್ಲಿ ಸಭೆ ಮೇಲೆ ಸಭೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಕಳೆದ ರಾತ್ರಿ 3 ಗಂಟೆಗಳ ಕಾಲ ಮೋದಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು. 3 ಸೇನಾ ಮುಖ್ಯಸ್ಥರು ಹಾಗೆ ಅಜಿತ್ ದೋವಲ್ ಜೊತೆ ಮೋದಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದಾದ ಬಳಿಕ ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಯೂ ಕೂಡ ಪ್ರತ್ಯೇಕವಾಗಿ ಮೋದಿ ಮಾತುಕತೆಯನ್ನ ನಡೆಸಿದ್ದಾರೆ. ಹೀಗಾಗಿ ಪಾಕಿಸ್ತಾನ ಏನಾದರೂ ಸುಮ್ಮನೆ ಇರಲಿಲ್ಲ ಅಂತಂದ್ರೆ ಭಾರತ ಇನ್ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ. ಅವರು ದಾಳಿ ನಡೆಸಿದಾಗ ಮಾತ್ರ ನಾವು ಈಗ ಪ್ರತಿದಾಳಿಯನ್ನು ನಡೆಸ್ತಾ ಇದ್ದೀವಿ. ಇದೇ ರೀತಿ ಪಾಕಿಸ್ತಾನದ ಕೃತ್ಯಗಳು ಮುಂದುವರೆದ್ರೆ ಡೈರೆಕ್ಟ್ ಆಗಿ ನಾವೇ ದಾಳಿ ಮಾಡುವ ಸಾಧ್ಯತೆ ಇದೆ. ಅದೇ ಕುರಿತಾಗಿ ರಾತ್ರಿ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನು ನಡೆಸಿರುವಂಥದ್ದು. ಏನು ಮಾಡಬೇಕು ಮುಂದೆ, ನಮ್ಮ ಟಾರ್ಗೆಟ್ ಯಾವುದು, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸಬೇಕು, ಈ ಕುರಿತಾಗಿ ಮಹತ್ವದ ಸಭೆ ನಡೆದಿದೆ. ಆ್ಯಂಡ್ ಇನ್ನೇನು 10 ಗಂಟೆಗೆ ಸುದ್ದಿಗೋಷ್ಠಿ ಕೂಡ ನಡೆಯಲಿದೆ. ಭಾರತೀಯ ಸೇನೆ ಈ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿರುವಂಥದ್ದು. ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ನೀಡೋ ಸಾಧ್ಯತೆ ಇದೆ. ದಾಳಿ ಬಗ್ಗೆನೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನು ನೀಡಲಿದ್ದಾರೆ. ಕಾದು ನೋಡಬೇಕು. ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಇನ್ನು ಬೆಳಗ್ಗೆ ಕೂಡ ಜಮ್ಮು ಕಾಶ್ಮೀರದ ಹಲವೆಡೆ ಸರಣಿ ಸ್ಫೋಟ ಆಗಿದೆ. ಅಂದರೆ ಗಡಿಯಲ್ಲಿ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿ ಮಾಡಿದೆ. ಸ್ಫೋಟದ ತೀವ್ರತೆಗೆ ಅನೇಕ ಮನೆಗಳಿಗೆ ಭಾರಿ ಹಾನಿ ಕೂಡ ಆಗಿರುವಂಥದ್ದು. ಸ್ಫೋಟದಿಂದ ರಜೌರಿಯಲ್ಲಿ ಮನೆಗಳಿಗೆ ಭಾರಿ ಹಾನಿಯಾಗಿದೆ. ರಜೌರಿಯಲ್ಲಿ ಆಸ್ತಿಪಾಸ್ತಿಗಳಿಗೆ ಸ್ಫೋಟದಿಂದ ಹಾನಿಯಾಗಿರುವಂಥದ್ದು. ಇನ್ನು ಪೂಂಚ್ ಪ್ರದೇಶದಲ್ಲೂ ಕೂಡ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಸ್ಫೋಟದ ಸದ್ದಿಗೆ ಸ್ಥಳೀಯರಿಗೆ ಭಯದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪಾಕಿಸ್ತಾನ ತನ್ನ ಅಟ್ಟಹಾಸವನ್ನು ಮುಂದುವರಿಸಿದೆ. ಆದರೆ ಈ ಒಂದು ಅಟ್ಟಹಾಸಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಕೂಡ ಕೊಟ್ಟಿರುವಂಥದ್ದು. ಪಾಕಿಸ್ತಾನದ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಕ್ಷಣಾರ್ಧದಲ್ಲಿ ಹೊಡೆದುರುಳಿಸಿದೆ.